ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದೇ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರೂಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಶು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ನಮಗೆ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಆಷಾಢ ಮಾಸದ ವಿಶೇಷತೆ ಬಗ್ಗೆ ತಿಳಿಸಿದ್ರಿ. ಇನ್ನೇನು ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಶ್ರಾವಣ ಮಾಸದ ವಿಶೇಷತೆಗಳು ಏನಿರುತ್ತೆ, ಯಾವೆಲ್ಲ ಹಬ್ಬಗಳು ಬರುತ್ತೆ? ಯಾಕಂದರೆ ಶ್ರಾವಣ ಮಾಸ ಅಂದ್ರೇ ಒಂದು ರೀತಿ ಹಬ್ಬಗಳ ಸಾಲು ಅಂತಲೇ ಹೇಳ್ಬೋದು. ಸೊ ಯಾವೆಲ್ಲ ಹಬ್ಬಗಳು ಬರುತ್ತೆ, ಯಾವ್ಯಾವ ರೀತಿ ನಾವು ಆಚರಣೆಗಳನ್ನ ಮಾಡಬೇಕಾಗತ್ತೆ, ಒಟ್ಟಾರೆ ಶ್ರಾವಣ ಮಾಸದ ವಿಶೇಷತೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಖಂಡಿತ. ಶ್ರಾವಣ ಮಾಸ ಅಂದಿದ ತಕ್ಷಣ ಹೆಣ್ಮಕ್ಳಿಗೆ ಭಾಳ ಖುಷಿಯಾದ ಮಾಸ ಅಂತ ಹೇಳ್ತೀವಿ ನಾವು. ಯಾಕಪ್ಪ ಅಂದರೆ ಪಟ್ಟೆ ಪೀತಾಂಬರಗಳನ್ನು ಪರ್ಚೇಸ್ ಮಾಡೋ ಮಾಸ ಅಂತ ಹೇಳುತ್ತೆ ಅಲ್ವಾ. ಶ್ರಾವಣ ಮಾಸ ಪ್ರಾರಂಭ ಆಯಿತು ಅಂದಾಗ ಏನು ಅಂದಾಗ ಮಹಾವಿಷ್ಣುವಿನ ಆರಾಧನೆ ಬಹಳ ಮುಖ್ಯವಾದ ಮಾಸ ಶ್ರಾವಣ ಮಾಸ. ಅದರಲ್ಲಿ ವಿಶೇಷವಾಗಿ ಹಬ್ಬಗಳ ಮಾಸ ಅಂತ ಹೇಳ್ತೀವಿ. ಯಾವ್ಯಾವ ಹಬ್ಬ ಅಂದಾಗ ಮೊದಲನೇದಾಗಿ ಭೀಮನ ಅಮಾವಾಸ್ಯೆ, ತದನಂತರ ಮಂಗಳಗೌರಿ ವ್ರತ, ತದನಂತರ ಆಷಾಢ ಶುಕ್ರವಾರಗಳ ವ್ರತ, ತದನಂತರ ವರಮಹಾಲಕ್ಷ್ಮಿ ವ್ರತ, ಮತ್ತು ಬಹುಳ ಅಷ್ಟಮಿ ಅಂದರೆ ನನ್ನ ಆರಾಧ್ಯ ದೈವನಾದ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಕೃಷ್ಣ ಜನ್ಮಾಷ್ಟಮಿ. ಈ ರೀತಿಯಾಗಿ ಬಹಳ ವಿಶೇಷವಾದ ಹಬ್ಬಗಳ ಹರಿದಿನ. ಮತ್ತು ನಾಗರ ಪಂಚಮಿ, ಸೋದರ ಸೋದರಿಯರ ಹಬ್ಬ ನಾಗರ ಪಂಚಮಿ. ಹಾಗಾಗಿ ಈ ಹಬ್ಬಗಳ ಸಾಲಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಯಾವ ಯಾವ ಮಾಸದಲ್ಲಿ ಏನೇನು ಆರಾಧನೆ ಮಾಡಿದಾಗ ಫಲಗಳನ್ನು ಸಿಕ್ಕುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಶ್ರಾವಣ ಮಾಸದಲ್ಲಿ ದ್ವಿಕಳತ್ರ ಯೋಗ ಅಂದರೆ ಎರಡನೇ ಮದುವೆ ಆಗುವ ಯೋಗ ಯಾರಿಗಿರುತ್ತಲ್ವಾ, ಆ ಎರಡನೇ ಮದುವೆ ಆಗುವ ಯೋಗಗಳು ಈ ಶ್ರಾವಣ ಮಾಸದಲ್ಲಿ ಮದುವೆ ಆದಾಗ ಪೂರ್ಣವಾದ ಫಲ ಮೊದಲಾಗಿ ತಿಳ್ಕೋಬೇಕು. ತದನಂತರ ನಾವು ಮಂಗಳಗೌರಿ ವ್ರತವನ್ನು ಈ 4 ಮಂಗಳ ವಾರದಂದು ಮಂಗಳ ಗೌರಿಯ ಒಂದು ಪೂಜೆಯನ್ನು ಮಾಡ್ತೀವಿ. ತದನಂತರ ಪ್ರತಿ ಶನಿವಾರ ಶ್ರಾವಣ ಮಾಸ ಅಂದಿದ ತಕ್ಷಣ ಯಾರನ್ನ ಮಹಾವಿಷ್ಣುವಿನ ಆರಾಧ್ಯ ದೈವರಾಗ್ತಾರೆ. ಯಾರ್ಯಾರು ವಿಷ್ಣುವನ್ನು ಆರಾಧನೆ ಮಾಡ್ತಾರೆ ಶ್ರಾವಣ ಮಾಸ ಬಹಳ ವಿಶೇಷವಾಗಿ ಅವರು ಅವರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು, ಹೋಮಗಳು, ಹವನಗಳು ಎಲ್ಲವನ್ನ ನೆರವೇರಿಸ್ತಾರೆ. ಮಹಾವಿಷ್ಣುವಿನ ಬಲ ಸಿಕ್ಕಬೇಕು ನಿಮಗೆ ಅಂದರೆ ಏನು ಮಾಡಬೇಕು, ಏನು ನೈವೇದ್ಯವನ್ನು ಮಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ಈ ಮಾಸದಲ್ಲಿ ಭವದ್ಭಿಕ್ಷಾಂದೇಹಿ ಅಂತ ಹೋಗ್ತಾರೆ. ಶ್ರಾವಣ ಮಾಸದಲ್ಲಿ ಭಿಕ್ಷಾಚರಣೆಗೆ ಹೋಗ್ತಾರೆ. ಯಾವ ಮಾಸದಲ್ಲೂ ಹೋಗಲ್ಲ. ಕೆಲವೊಂದು ಪಂಗಡದವರು ಈ ಶ್ರಾವಣ ಮಾಸದಲ್ಲಿ ಮಾತ್ರ ಭಿಕ್ಷೆಗೆ ಹೋಗ್ತಾರೆ. ಆ ಭಿಕ್ಷೆಗೆ ಹೋದರೆ ಮಾತ್ರ ಅವರ ಒಂದು ಕುಲ ಅಭಿವೃದ್ಧಿ ಆಗೋದಂತೆ. ಅದು ಶ್ರಾವಣ ಮಾಸದ ವಿಶೇಷತೆ. ಅದರಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಮಹಾವಿಷ್ಣುವನ್ನು ಪಡಿಬೇಕು ಅಂದರೆ ಅವನ ಅನುಗ್ರಹವನ್ನು ಪಡಿಬೇಕು ಅಂದರೆ ಏನು ಮಾಡಬೇಕು ಅಂದರೆ ಲಕ್ಷ್ಮೀ ಸತ್ಯನಾರಾಯಣ, ಲಕ್ಷ್ಮೀ ನಾರಾಯಣ ಅಂತ ಹೇಳ್ತೀವಿ ಅಲ್ವಾ. ನಾರಾಯಣಿಗೆ ಏನು ಇಷ್ಟ? ಲಕ್ಷ್ಮಿ ಇಷ್ಟ. ಲಕ್ಷ್ಮಿ ಯಾವುದ್ರಲ್ಲಿ ಇರ್ತಾಳೆ ಹೇಳಿ? ರವೆಯಲ್ಲಿ ಇರ್ತಾಳೆ. ಆ ರವೆಯನ್ನು ಹುರಿದು ಸಜ್ಜಿಗೆ ಮಾಡಿ ಪ್ರತಿ ಶನಿವಾರ ನಾರಾಯಣನ ಮುಂದೆ ತೊಗೊಂಡೋಗಿ ನೀವು ಕೊಡಿ. ನಿಮ್ಮ ಮನೋಕಾಮನೆಗಳು ಯಾಕೆ ನೆರವೇರಲ್ಲ ತಿಳ್ಕೊಳ್ಳಿ. ಮತ್ತು ಲಕ್ಷ್ಮೀ ಕೃಪಾ ಕಟಾಕ್ಷ ಆಗಬೇಕಲ್ವಾ, ಏನು ಮಾಡಬೇಕು ಅಂದಾಗ ಪ್ರತಿ ಶ್ರಾವಣ ಶುಕ್ರವಾರದಂದು ಗೋಧಿ ಪಾಯಸವನ್ನು ಮಾಡಿ ಅಮ್ಮನವರಿಗೆ ಇಡಬೇಕು. ಇಟ್ಟು ಆ ತಾಯಿಗೆ ನೈವೇದ್ಯವನ್ನು ಮಾಡಿ ಒಂದು 5 ಜನ ಮುತ್ತೈದೆಯರನ್ನು ಕರೆದು ಅವರಿಗೆ ಕುಂಕುಮವನ್ನು ಕೊಟ್ಟು ಆ ಪಾಯಸವನ್ನು ಕೊಡಬೇಕು ಅವ್ರಿಗೆ ಕುಡಿಯೋಕ್ಕೆ. ಆಗ ಆ ಮನೆ ಸಮೃದ್ಧಿಯಾಗಿರುತ್ತೆ. ಮಹಾಲಕ್ಷ್ಮಿಯ ಪೂರ್ಣವಾದ ಅನುಗ್ರಹ ಸಿಕ್ಕುತ್ತೆ. ಅದಕ್ಕೆ ಶ್ರಾವಣ ಮಾಸ, ಶ್ರಾವಣ ಅಂದರೆ ಇನ್ನೊಂದೇನು ಗೊತ್ತಾ, ಈ ಶ್ರಾವಣ ಮಾಸದಲ್ಲಿ ಹಬ್ಬ ಹರಿದಿನಗಳು ಬರುತ್ತೆ. ಹಬ್ಬ ಹರಿದಿನಗಳ ಜೊತೆಗೆ ಇನ್ನೊಂದು ವಿಶೇಷತೆ ಏನಂದರೆ, ಶ್ರವಣ ಅಂದರೆ ಏನು ಹೇಳಿ? ಕೇಳಿಸ್ಕೊಳ್ಳೋದು ಅಂತ. ಅಂದರೆ ಕಥೆಗಳನ್ನು, ಗ್ರಂಥಗಳನ್ನು ಓದಬೇಕು. ಏನು ಗ್ರಂಥಗಳು? ಪೂಜೆ ವಿಚಾರವಾದ ಗ್ರಂಥಗಳನ್ನು ಓದಬೇಕು. ಓದಿ ಶ್ರವಣವನ್ನು ಅಂದರೆ ಕೇಳಬೇಕು. ಅದಕ್ಕೆ ಶ್ರಾವಣ ಮಾಸದಲ್ಲಿ ಪ್ರತಿದಿನ ಪ್ರಾತಃ ಕಾಲದಲ್ಲಿ ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು. ಮಹಾವಿಷ್ಣುವಿನ ಪೂರ್ಣ ಅನುಗ್ರಹ ಸಿಕ್ಕುತ್ತೆ. ನಿಮ್ಮ ಮನೆಯಲ್ಲಿ
ಕೌಟುಂಬಿಕ ಕಲಹಗಳಿರುತ್ತೆ, ಮತ್ತು ಗಂಡ ಹೆಂಡತಿಯ ದಾಂಪತ್ಯ ಜೀವನ ಸರಿ ಇರಲ್ಲ. ವಿಷ್ಣು ಸಹಸ್ರನಾಮ ಹಾಕಿ ಲಕ್ಷ್ಮೀ ಹೃದಯ ಪಾರಾಯಣಗಳನ್ನು ಕೇಳಿ. ಯಾಕೆ ನಿಮಗೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲ್ಲ? ಖಂಡಿತವಾಗಿಯೂ ಚೆನ್ನಾಗಿರುತ್ತೆ. ಮತ್ತು ಸಂಜೆ ಗೋಧೂಳಿ ಸಮಯದಲ್ಲಿ ಲಲಿತಾ ಸಹಸ್ರನಾಮವನ್ನು ಕೇಳಿ. ಲಕ್ಷ್ಮೀ ಅಷ್ಟೋತ್ತರ ತ್ರಿಶತಿ ಬರುತ್ತೆ, ಅದನ್ನು ಕೇಳಿ. ಯಾಕಂದರೆ ಎಲ್ಲರೂ ಓದೋಕ್ಕಾಗಲ್ಲ, ಕೇಳೋದಕ್ಕೇನಂತೆ, ಖಂಡಿತವಾಗಿಯೂ ಕೇಳ್ಬೋದು. ಹಾಗಾಗಿ ನೀವೆಲ್ಲರೂ ಶ್ರಾವಣ ಮಾಸದಲ್ಲಿ ಎಷ್ಟು ಶ್ರವಣ ಅಂದರೆ ಎಷ್ಟು ಕಥೆಗಳನ್ನು, ದೇವರ ಕಥೆಗಳನ್ನು ಕೇಳ್ತೀರಾ, ಆ ಕಥೆಯ ವಿವರಗಳನ್ನು ನೀವು ಆಲಿಸ್ತೀರಾ, ನಿಮ್ಮ ಜೀವನದಲ್ಲಿ ಆ ಗುರುವಿನ ಅನುಗ್ರಹ, ಮಹಾವಿಷ್ಣುವಿನ ಒಂದು ಅನುಗ್ರಹ ಖಂಡಿತವಾಗಿಯೂ ಈ ಮಾಸದಲ್ಲಿ ಸಿಕ್ಕುತ್ತೆ. ಖಂಡಿತ ಗುರುಗಳೇ, ದೇವರ ಒಂದು ಅನುಗ್ರಹ ಸಿಗಬೇಕು ಅಂತಂದರೆ ಈ ಶ್ರಾವಣ ಮಾಸವನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಶ್ರಾವಣ ಮಾಸದ ವಿಶೇಷತೆಯನ್ನು ಮುಂದಿನ ಸಂಚಿಕೆಗಳಲ್ಲೂ ಕೂಡ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀರಾ ಅಂತ ಭಾವಿಸ್ತಾ ಕಾರ್ಯಕ್ರಮದಲ್ಲಿ ನಮ್ಗೆ ಇಷ್ಟೊತ್ತು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತಮಗೆ ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.